ನೀ ಬೆರೆತೆ ನನ್ನೆದೆಯ ಊಡಲ್ಲಿ ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ನಾ ಸೋತೆ ಕವಿತೆ ಕವಿತೆ ನೀನೇಕೆ ಪದಗಳನೆ ಕುಳಿತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಸೊ ನೈಸ್ ಮ್ಯಾನ್. ಕನ್ನಡ ಆಡಲ್ವಾ? ನನ್ನ ಮಗನೇ, ನಾನು ಕಷ್ಟಪಟ್ಟು ಕನ್ನಡ ಕಲಿತು ಒಂದೊಂದು ಅಕ್ಷರನು ಯೋಚನೆ ಮಾಡಿ ಟ್ಯೂನ್ ಹಾಕಿ ಹಾಡು ಹೇಳ್ತಾ ಇದ್ದೀನಿ. ನೀನು ಬಂದು ಸೋ ನೈಸ್ ಮ್ಯಾನ್ ಕನ್ನಡ ಅಂತ ಕೇಳ್ತಿದ್ಯಲ್ಲ. ನಿನ್ನಂಥವ್ರಿಂದಾನೆ ಕರ್ನಾಟಕ ಕುಲ್ಗೆಟ್ ಹೋಗಿರೋದು. ಗ್ರೇಟ್ ಮ್ಯಾನ್. ನಿನ್ನ ಹ್ಯಾಂಡ್ ರೈಟಿಂಗ್ ಇದು? ಕನ್ನಡ ಬೇರೆ ಬರೀತೀಯ ಗಣಿ? ಯಾರ್ಗೋ? ನನ್ನ ಫಸ್ಟ್ ಲವ್ ಲೆಟ್ರು ಮೇಘ ಸಂದೇಶ. ಗಾಳಿಪಟ ಗೋತ ಹೊಡೆದು ಅಡ್ರೆಸ್ ಇಲ್ದಂಗೆ ಹೊರಟೋಯ್ತು. ಅದಕ್ಕೆ ಡೈರೆಕ್ಟ್ ಹ್ಯಾಂಡ್ ಟು ಹ್ಯಾಂಡ್ ಡೆಲಿವರಿ ಕೊಡೋಣ ಅಂತ ಹೊಸದಾಗಿ ಸೆಕೆಂಡ್ ಲವ್ ಲೆಟರ್ನ ರೆಡಿ ಮಾಡಿದ್ದೀನಿ. ಹಾಡ ಬೇಡಕಣ, ಕೇಳಿಸ್ಕೊಂಡ್ರೆ ಫುಲ್ ದೊಡ್ಡವನಾಗ್ಬಿಡ್ತೀಯ. ಹಾಡಲ್ಲ? ನಿನ್ನ ಕರ್ಮ. ಕವಿತೆ ಕವಿತೆ ನೀನೇಕೆ ಪದಗಳನೆ ಕುಳಿತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಬನ್ನಿ ಬೇಗ ಬೇಗ. ಬೇಗ ಬೇಗ ಕೂತ್ ಪುಸ್ತಕ ತೆಗೀರಿ. ಸೌಮ್ಯ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಪ್ಲೀಸ್. ಮಕ್ಕಳೆಲ್ಲ ಕೂತ್ಕೊಂಡಿರಿ, 10 ನಿಮಿಷದಲ್ಲಿ ಬಂದೆ. ಹುಷಾರ್ ಮೇಡಮ್, ನನ್ ಮಗ ಹಾಡು ಹೇಳಕ್ ಶುರು ಮಾಡ್ಬಿಡ್ತಾನೆ. ನನ್ ಮಗನೇ, ಆ ತರ ಎಲ್ಲ ಡೌಟ್ ಪಡಬಾರ್ದು. ಅವರಿಬ್ರು ಅಣ್ಣ ತಂಗಿ ಅಪ್ಪ ಮಗಳು ತರ ದೂರ ದೂರ ಕೂತ್ಕೊಂಡು ಹಳೆ ಫ್ಲಾಶ್ ಬ್ಯಾಕ್ ನ ಮಾತಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ನಾವು ಚಿಕ್ಕ ಮಕ್ಳು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸೌಮ್ಯ. ಒಂದ್ ಹುಡುಗಿ ನನ್ನ ಕಾರಣ ಇಲ್ಲದೆ ಬಿಟ್ಟು ಹೋದ್ಲು. ಈಗ ಪಾವನಿ ನನ್ನ ಮೋಸ್ಕಾರ ಅಂತ ಬಿಟ್ಟು ಹೋಗ್ತಿದ್ದಾಳೆ. ನಾನ್ ಮೋಸ್ಕಾರ ಅಲ್ಲ ಸೌಮ್ಯ. ಇದನ್ನ ಹೇಗೆ ಅವಳಿಗೆ ಹೇಳೋದು? ಪಾವನಿ ಇಲ್ಲದೆ ಬದುಕಕ್ಕಾಗಲ್ಲ ಸೌಮ್ಯ. ಈ ವಿಷಯ ನಿಮಗ್ ಮಾತ್ರ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀವೇ ಹೆಲ್ಪ್ ಮಾಡ್ಬೇಕು. ಪಾವನಿಗೆ ನೀವೇ ತಿಳಿಸ್ಬೇಕು. 8 ವರ್ಷ ಸುತ್ತಿದಾನ ಸಾನ್ವಿ ಅನ್ನೋಳ್ ಜೊತೆ. ಅವಳ ವಿಷಯ ನನ್ ಜೊತೆ ಮುಚ್ಚಿಟ್ಟು ನಾಟಕ ಬರ ಆಡೋದು. ಅವ್ರಿಬ್ರು ಮಧ್ಯ ಏನನ್ ನಡಿಬಾರ್ದು ನಡೆದಿದ್ಯಾ? ನಿಜವಾದ ಪ್ರೀತಿಲಿ ಕೆಟ್ಟದೇನು ನಡೆಯಲ್ಲ ಪಾವನಿ. ಆ ಥರ ಏನಾದ್ರೂ ನಡೆದ್ರೆ ಪ್ರೀತಿ 2 ದಿನಕ್ಕೆ ಸತ್ತು ಹೋಗುತ್ತೆ, 8 ವರ್ಷ ಇರಲ್ಲ. ಕೆಟ್ಟವರಲ್ಲ ಪಾವನಿ. ಅಂದ್ರೆ ಒಂದ್ ದೊಡ್ಡ ಸತ್ಯವಾನ್ ಸಾವಿತ್ರಪ್ಪ ಕನ್ಯಾಕುಮಾರ ನಾನು ಅವನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ರು ಯಾಕೆ ಇಷ್ಟಪಡ್ಬೇಕು, ಯಾಕೆ ಬೇರೆ ಆಗ್ಬೇಕು? ಪ್ರೀತಿ ಶುರುವಾಗೋದಕ್ಕೂ ಕಾರಣ ಇರಲ್ಲ, ಬೇರೆ ಆಗೋದಕ್ಕೂ ಕಾರಣ ಇರಲ್ಲ ಅಂತಾರೆ. 100ರಲ್ಲಿ 90 ಜನರ ಪ್ರೀತಿ ಕಾರಣ ಇಲ್ದೇನೆ ಒಡೆದು ಹೋಗುತ್ತೆ ಪಾವನಿ. ಎಷ್ಟೋ ಜನ ಅದೇ ನೋವಲ್ಲಿ ನರಳ್ತಾ ಉಳಿದು ಹೋಗ್ತಾರೆ. ನಿನ್ ಬದುಕನ್ನ ಆ ಥರ ಮಾಡ್ಕೋಬೇಡ. ಈಗ ನೀತಿಕತೆ ಪೀರಿಯಡ್ ಪ್ರಾರಂಭ. ಪಾಠ 1. ಹಳೆ ಲವ್ ಲೆಟರ್ನ ಹಳೆ ಹುಡುಗಿ ಫೋಟೋನ ಪರ್ಸಲ್ಲಿ ಇಟ್ಕೋಬಾರ್ದು. ಹುಡುಗಿ ಕೈ ಕೊಟ್ಟಿದ ತಕ್ಷಣ ಪರ್ಸ್ನ ಎಸ್ತು ಬಿಡ್ಬೇಕು, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಉದಾಹರಣೆಗೆ ನಮ್ಮೆಲ್ಲರ ಪ್ರೀತಿಯ ಕೇಟಿ. ಪಾಠ 2. ಒಂದ್ ಹುಡುಗಿ ಕಳ್ಸಿದ ಮೆಸೇಜ್ ನ ಇನ್ನೊಂದು ಹುಡುಗಿ ಓದಬಾರ್ದು. ಹುಡುಗಿ ಚೇಂಜ್ ಆಗಿದ ತಕ್ಷಣ ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಹುಡುಗರ ಲೈಫ್ ಹಾಳಾಗಿ ಹೋಗುತ್ತೆ. ಉದಾಹರಣೆಗೆ
ಇಲ್ಲಿಗೆ ನೀತಿ ಪಾಠದ ಪೀರಿಯಡ್ ಮುಗೀತು. ಮೇಡಮ್ ಬಂದ್ರು, ಎಲ್ರು ಮುಚ್ಕೊಂಡು ಈ ಕಲಿಯನ ಬನ್ರಪ್ಪ. ಒಳ್ಳೆ ಗಲಾಟೆ ಪಾವ್ನಿ ಹತ್ರ ಮಾತಾಡಿದ್ದೀನಿ. ರಾತ್ರಿ ಪೂರ್ತಿ ಬುದ್ಧಿ ಹೇಳ್ತೀನಿ. ಬಂದಿದ್ದಾರೆ. ಥ್ಯಾಂಕ್ ಯು. ತಗೊಳ್ಳಿ. ನಿಮ್ ಹಳೆ ಗರ್ಲ್ ಫ್ರೆಂಡ್ ಮದ್ವೆ ಆಗಿದ್ಯಾ? ಆಗಿದೆ. ಮಕ್ಕಳು? ಒಂದು ಗಂಡು ಮಗು ಇದೆ. ಅವಳ ಗಂಡ ಗಟ್ಮುಟ್ಟಾಗಿದಾನಾ? ಅವಳ ಗಂಡ ಏನಾದ್ರು ಹೆಂಡತಿ ಕಾಟ ತಡೆಯಕ್ಕಾಗ್ದೆ ಸತ್ರೆ, ಅವಳು ವಾಪಸ್ ನಿಮ್ ಹತ್ರ ಬಂದ್ರೆ, ಅವಳು ಬಂದಾಗ ನಾನ್ ನಿಮ್ ಪಕ್ಕ ಇದ್ರೆ ಜೋಡಿ ಕೊಲೆ ಆಗತ್ತೆ. ಡಬಲ್ ಮರ್ಡರ್ ನಿಮ್ಮಿಬ್ರದು. ಅಕಸ್ಮಾತ್ ಇನ್ನೊಂದ್ಸತಿ ಅವಳ ಹೆಸರು ನಿಮ್ ಬಾಯಲ್ಲಿ ಬಂದ್ರೆ ಒಂದೇ ಕೊಲೆ ಆಗತ್ತೆ. ಸಿಂಗಲ್ ಮರ್ಡರ್ ನಿಮ್ದು. ಮಾತಾಡ್ಬೇಡಿ, ಕೆನ್ನೆ ಬಡ್ಕೊಳ್ಳಿ. ಕೆನ್ನೆ ಬಡ್ಕೊಂಡು ಶಾಂತಂ ಪಾಪಂ ನಾನ್ ತಪ್ಪಾಡ್ಬಿಟ್ಟೆ ಪಾವ್ನಿ, ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ಹೇಳಿ. ಶಾಂತಂ ಪಾಪಂ ಶಾಂತ. ಬೇಡ, ಚೆನ್ನಾಗ್ ಕಾಣಿಸಲ್ಲ. ಒಳ್ಳೆ ಪಾಪ ಪಾಣು ತರ ಕಾಣಿಸ್ತೀರಾ. ಬೇರೆದ್ ಹೇಳ್ತೀನಿ ಮಾಡಿ. ನೀನ್ ಏನು ಹೇಳೋದ್ ಬೇಡ, ನಾನೇ ಮಾಡ್ತೀನಿ. ನಿನ್ ಬಿಟ್ಟಿರಕ್ಕಾಗಲ್ಲ ಪಾವನಿ. ಕೊನೆವರೆಗೂ ನಿನ್ ಜೊತೆ ನೆಟ್ಟಗ್ ಸಂಸಾರ ಮಾಡ್ಕೊಂಡಿದ್ ಬಿಡ್ತೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರ್ ಬಂದ್ರು ನಾನ್ ಸತ್ತೋಗ್ತೀನಿ. ಅಷ್ಟು ಸುಲಭವಾಗಿ ಸಾಗ್ಬಿಡ್ತೀನಿ ಅನ್ಕೊಂಡ್ರ? 150 ವರ್ಷ ನನ್ ಜೊತೆ ಸಂಸಾರ ಮಾಡಿ ಒಳ್ಳೆ ಗಂಡ್ ಮುತ್ತ ಇದೆ ಅನ್ಸ್ಕೊಬೇಕು ನೀವು. ಮುಂದೇನು ಮನೆಗೆ ಹೋಗಿ ಹೇಳೋದು. ಒಪ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಓಡಿಸ್ಕೊಂಡು ಹೋಗ್ತೀನಿ. ನೀನು ನಿಂದೆ ಬ್ಯಾಗ್ ತಗೊಂಡ್ ಓಡ್ ಬರ್ಬೇಕು. ನೀನ್ ಎಲ್ ಕರೆದ್ರು ಬರ್ತೀನಿ, ಸರಿನಾ? ಈಗ ನನ್ ತಬ್ಕೊಳ್ಳಿ. ನೀವ್ ತಬ್ಕೊಂಡ್ರೆ ನನ್ ಮನೆಗೆ ಹೋಗಿ ಹೇಳಕ್ ಧೈರ್ಯ ಬರುತ್ತೆ. ಮೆಚ್ಚಿದೆ ನೋಡ್ರಿ, ಹೆತ್ತವ್ರ ಮುಂದೆ ನಿಂತ್ಕೊಂಡು ಇವ್ರನ್ನ ಇಷ್ಟಪಡ್ತಿದ್ದೆ ನಿಂತಿದ್ದಾಳಲ್ಲ, ಎಷ್ಟು ಧೈರ್ಯ ಇವಳಿಗೆ. ಕೈ ಬಿಡೆ ಅವರ ಈ ಕಡೆ. ಏನಪ್ಪ ಕಿಟ್ಟಿ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಅಯ್ಯೋ, ಈ ಕೋತಿ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಇವ್ರ ಕಾಟ ತಡಿಲಾರ್ದೆ ನಾನು 100 ಸಲ ನೇಣು ಹಾಕೊಳಕ್ ಹೋಗಿದ್ದೀನಿ. ಇವ್ರ ಜೊತೆ ಈಗ ತುಂಬಾ ಸುಲಭ ಅನ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹಂಗಕ್ಕೆ ಹುರ್ದು ಮುಕ್ಕ ಬಿಡ್ತಾಳೆ. ಅಮ್ಮ, ನೀನ್ ನಿಲ್ದಿರೋದೆಲ್ಲ ಹೇಳ್ಬೇಡ. ಮುಂದೆ ಏನು ಅಂತ ಅಪ್ಪ ಹೇಳ್ತಾರೆ. ನೀನ್ ಅಪ್ಪಂಗ್ ಲೈನ್ ಹೊಡೆದ್ ಮದ್ವೆ ಆಗಿಲ್ವಾ? ಆಂಟಿ, ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನನಗ್ ನಿನ್ ಮೇಲೆ ನಂಬಿಕೆ ಇದೆಯಪ್ಪ, ಇವಳ ಮೇಲಿಲ್ಲ. ಗಂಡ ಹೆಂಡತಿ ಅಂದ್ರೆ ಇವಳಿಗೇನ್ ಗೊತ್ತು? ಪ್ರೀತಿ ಅಂದ್ರೆ ಇವಳಿಗೇನ್ ಗೊತ್ತು? ತಾಳಿ ಕಟ್ಟಿಸ್ಕೊಂಡು ಮರ್ಕೋತಿ ಆಡಕ್ಕೂ ಹೇಸಲ್ಲ ಇವಳು. ಆಮೇಲೆ ಮರದಿಂದ ಇಳಿಸಕ್ಕೆ ಅಪ್ಪ ಅಮ್ಮ ಹೋಗ್ಬೇಕಾಗತ್ತೆ. ಇವಳಿಗೇನು ಗೊತ್ತಿಲ್ಲ ಕಿಟ್ಟಿ, ಇವಳಿಗೇನು ಗೊತ್ತಿಲ್ಲ. ಗೊತ್ತಾಗತ್ತೆ. ಪಾವನಿ ಜವಾಬ್ದಾರಿ ನಂದು, ಇಲ್ಲ ಅನ್ಬೇಡಿ. ಏನಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅಂಕಲ್ ಜೊತೆ ಮಾತಾಡು, ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಪಾವನಿ ಜವಾಬ್ದಾರಿ ನಂದು ಅಂದಿಲ್ಲ, ನನಗಷ್ಟು ಸಾಕು. ಪದ್ಮಾ, ಈ ಹುಡುಗರು ಈ ಮನೆಗೆ ನಗು ತಂದಿದ್ದಾರೆ. ಇವ್ರು ಯಾರಿಗೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾನಿಲ್ಲ. ಮೇಲಾಗಿ ಕಿಟ್ಟಿ ಶಾಂತ ಸ್ವಭಾವದವನು. ನನ್ನ ತುಂಟ ಪಾಪುಗೆ ಇವನಿಗಿಂತ ಒಳ್ಳೆಯವನು ಸಿಗೋದಿಲ್ಲ. ರಾಧಾ ಎಂಗೇಜ್ಮೆಂಟ್ ಜೊತೆ ಇವಳದು ಮುಗಿಸ್ಬಿಡೋಣ. ಮನೆಯಿಂದ ಹಿರಿಯರನ್ನ ಕರ್ಸಪ್ಪ. ದೊಡ್ಡವರಂತ ಯಾರು ಇಲ್ಲ ಅಂಕಲ್, ನೀವೇ ತಂದೆ ತಾಯಿ ಎಲ್ಲ. ಅಮ್ಮ, ಎಷ್ಟು ಹೊಡೆದಿದ್ದೀವಿ ಎಂಗೇಜ್ಮೆಂಟ್ ಮುಂಚೆನೆ ಹೊಡೆದು ಮುಗಿಸ್ಬಿಡು. ಅದಾದ್ಮೇಲೆ ಹೊಡೆದ್ರೆ ನಾನು ಸುಮ್ಮನೆ
ಬಂಗಾರ, ನೀನ್ ಯಾವಾಗ್ಲೇ ದೊಡ್ಡೋಳಾಗೋದು. ನಿಮ್ಮ ಅಮ್ಮನ್ ಥರ ಎಲ್ಲರೂ ನಿನ್ ಕಾಟ ಸಹಿಸ್ಕೊಳ್ಳಲ್ಲ ಕಣೆ. ನನ್ಗೆ ಯಾಕೋ ಭಯ ಆಗ್ತಿದೆ ಕಂದ. ಏನಂದ್ರಿ? ತೀರ್ಥಯಾತ್ರೆನಾ? ನಂದಿನ್ಯಾವ ಆಸೆನೂ ಬಾಕಿ ಉಳಿದಿಲ್ಲ ಕೋದಂಡ. ನಿನ್ಗೂ ಕಾಲ್ ಬಂತು. ನನ್ಗಿರೋ ಮೊಮ್ಮಗನ್ಗೆ ಮದ್ವೆ ಫಿಕ್ಸ್ ಆಯ್ತು. ನನ್ಗೂ ನಾಡ್ದೂರಾಗಿ